ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಸಂಬಂಧವೇ ಇಲ್ಲ ಒಂದ್ ಪ್ರೋಗ್ರಾಮ್ ಬರೀಲ್ಲ ಜೀವನದಲ್ಲಿ. ನಾನು ಬರೀ ಬೇರೆ ಪ್ರೋಗ್ರಾಮ್ಗಳು ಅಟೆಂಡ್ ಮಾಡೋದು. ಡೈಲಾಗ್ ಕಲ್ತ್ಕೊಳ್ಳೋ ನನ್ನ ಪ್ರೋಗ್ರಾಮ್ ನಾವು. ಓಕೆ, ಇಂಟ್ ಇನ್ಕ್ಲೂಡ್ ಇದು ಫಾರ್ ಲೂಪ್, ಯಾವ್ದು ಸಿ ಪ್ಲಸ್ ಪ್ಲಸ್, ಜಾವಾ, ಪೈಥಾನ್. ಅಯ್ಯೋ ನನಗೆ ಇದ್ರ ಬದಲು ಬೇಕಾದ್ರೆ ಒಂದು ಪೇಜ್ ಡೈಲಾಗ್ ಕೊಟ್ರೆ ಇವಾಗ ವಾರ್ಡ್ ಬಿಸಾಕ್ತೀನಿ. ಇಂಟೋನೇಷನ್ನು, ವಾಯ್ಸು ಇವೆಲ್ಲ ವೇರಿಯೇಷನ್ಸ್ ಎಲ್ಲ ಕೊಟ್ಟು. ಲೈಕ್ ನಾನು ಎಕ್ಸಾಮಲ್ಲಿ ಒಂದ್ಸಲ ಸಿಗಾಕೊಂಡ್ಬಿಟ್ಟಿದೆ ಬರೆದು. ಏನಂತ ಗೊತ್ತಾ, ಎಕ್ಸಾಮ್ 3 hour ಎಕ್ಸಾಮ್ ಬರೀತಾ ಇದ್ದೆ. ಮಿಡ್ ಎಕ್ಸಾಮ್, PUಲಿ ಮಿಡ್ ಒಂದು ಎಕ್ಸಾಮ್ ಬರುತ್ತಲ್ಲ ಅವಾಗ. ಬರೆದು ಬೋರ್ ಆಯಿತು ನನಗೆ. ಏನು ಗೊತ್ತಾಯ್ತಲ್ಲ, ಪೆನ್ ತಗೊಂಡು ಬೆಂಚ್ ಮೇಲೆ 3 hour ಸಿನಿಮಾ ನೋಡ್ಬೋದು, 3 hour ಎಕ್ಸಾಮ್ ಬರೆಯೋಕ್ಕಾಗತ್ತಾ ಅಂತ ಕ್ವಶನ್ ಮಾರ್ಕ್ ಆಗಿ ಬರ್ದಿದ್ದೆ. ಅದನ್ನ ಮ್ಯಾಮ್ ನೋಡಿ ಪ್ರಿನ್ಸಿಪಲ್ ಹತ್ರ ಸದ್ಯನ ನೀವೇನೋ ಆನ್ಸರ್ ಪೇಪರ್ ಏನೋ ಬರೆದ್ಬಿಟ್ಟು ಬೆಂಚ್ ಮೇಲೆ ಬರ್ದಿದ್ದೆ ಆನ್ಸರ್ ಪೇಪರ್ ಮೇಲೆ. ಆನ್ಸರ್ ಪೇಪರ್ ಮೇಲೆ ಹೆಂಗ್ ಬರೀತಿದೆ ಗೊತ್ತಾ, ಲೈಕ್ ನಾನು ಸ್ವಲ್ಪ ಡಿಫ್ರೆಂಟ್. ನಮ್ಮ ಕಾಲೇಜಲ್ಲೆಲ್ಲ ಲೈಕ್ ಏನ್ ಕ್ವಶನ್ ಕೊಟ್ಟಿದ್ರೆ ಆ ಕ್ವಶನ್ಗೆ ಆನ್ಸರ್ ಮಾಡ್ತೀರಾ. ಅದು ಗೊತ್ತಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ನೀವು? ಅದಕ್ಕೆ ಹತ್ರದ ಸಂಬಂಧದ ಏನೇ ಇದ್ರು ನಾನೇ ಕ್ವಶನ್ ಹಾಕೊಂಡ್ ಬರೀತಿದ್ದೆ. ನನ್ಗೆ ಗೊತ್ತಿದೆ ಇದು ಗುರು, ನೀನ್ ಕೊಟ್ಟಿಲ್ಲ, ನಾನು ಕಲ್ತಿರೋದಷ್ಟೇ. ನನ್ಗೆ ಇಷ್ಟ ಗೊತ್ತಿದೆ ಅಂದ್ಬಿಟ್ಟು ಬರೀತಿದ್ದೆ ನಾನು. ಫಸ್ಟ್ PUಲೆಲ್ಲ ಈ ತರ ಮಾಡಿದ್ದೀನಿ, ಹಿಂಗೆ ಬರೆದು ಪಾಸ್ ಆಗಿದ್ದೀನಿ ನಾನು. ನಿಜವಾಗ್ಲು ಅವ್ರಿಗೆ ಗೊತ್ತಾಗ್ಬಾರ್ದು ಅವ್ರು ಏನ್ ಕ್ವಶನ್ ಕೊಟ್ಟಿದ್ದಂತ. ಆ ಕ್ವಶನ್ ಕೊಟ್ಟಿರೋರು ಅದು ಗೊತ್ತಾಗ್ತಿಲ್ಲ ನನಗೆ. ನಾನು ಬೇರೆ ನಂದೇ ಕ್ವಶನ್ ನಾನು ಕಲ್ತಿರ್ತೀನಲ್ಲ, ಅಟ್ಲೀಸ್ಟ್ ನೀನು 0 ಕೊಡೋದಕ್ಕಿಂತ ಇದಾದ್ರೂ ನಾನು ಬರೆಯೋಣ, ಕಲ್ತಿರೋದಾದ್ರೂ ಬರೆಯೋಣ ಅಂತ ಅನ್ಕೊಂಡು ನಾನೇ ಕ್ವಶನ್ ಹಾಕೊಂಡು ಬರೆದ್ಬಿಟ್ಟು ಬರೋದು. ಅದಕ್ಕೆ ನಮ್ಮ ಸರ್ ಅನ್ನೋರು, ನೀನ್ ಏನ್ ಎಲ್ಲಿ ಓಡಿಸ್ತೀಯ ತಲೆನ, ಇದನ್ನ ಈ ಥರ ನೀನು. ನಾವು ಕೊಟ್ಟಿರೋದು, ನಾವು ಕೇಳಿರೋದೇ ಒಂದು, ಸರ್ ನನ್ಗೆ ಆ ಡಿರವೇಷನ್ ಗೊತ್ತಿಲ್ಲ ಸರ್, ಇದು ಗೊತ್ತಿದೆ ನನಗೆ, ಆ ಥಿಯರಿ ಗೊತ್ತಿಲ್ಲ ಸರ್, ಈ ಥಿಯರಿ ಗೊತ್ತಿದೆ ನನಗೆ. ಬರದ ಅದು ನಿಮ್ದೇ ತಾನೇ ಸಿಲೆಬಸ್ಸು, ಅದೇನು ಬೇರೆದಲ್ವಲ್ಲ. ಕಾಪಿ ಹೊಡಿತಿರ್ಲಿಲ್ಲ ನಾನು. ಆಮೇಲೆ ನಂದು ವೈಯಿಂದ ಶುರುವಾಗೋ ಕಾರಣ ಕೊನೆ ಯಾರು ಗೊತ್ತಿರ್ಲಿಲ್ಲ. ನನ್ನ ಸುತ್ತಮುತ್ತ ಕೂತ್ಕೋತೀವಲ್ಲ ದಡ್ಮುಂಡೆ ಜಾಸ್ತಿ. ನೀವೇ ಹೇಳ್ಕೊಡ್ಬೇಕು. ನಾನು ಬರೀತಾರೆ ತಪ್ಪು ಅದನ್ನೇ ತೋರಿಸು ಅನ್ನೋರು ಅವರು. ನಾನೇನೋ ಸ್ವಂತವಾಗಿದ್ದಲ್ಲಿ ನಾನು ಕೇಳಿರೋದು, ನನ್ನ ಇಮ್ಯಾಜಿನೇಷನ್, ನನ್ನ ಕಲ್ಪನಾ ಶಕ್ತಿ ಯೂಸ್ ಮಾಡ್ಕೊಂಡು ಏನೋ ಬರೀತಾ ಕೂತಿರೋದೆ. ಮಗ ನನ್ನ ಓನ್ ವರ್ಡ್ಸಲ್ಲಿ ಬರೀತಿದ್ದೀನಿ ಮಗ, ತಪ್ಪು ಮಗ, ಅದನ್ನೇ ಅಂತ ಬರ್ಗೆಟ್ಟವರು ಅವರು. ಇನ್ನೊಬ್ಬ ನನ್ನ ಮುಂದೆ ಯಾವಾಗ್ಲೂ ಬೆಂಚ್ ಖಾಲಿ ಇರೋದು. ಏನಕ್ಕೆ ಅಂತ ನಾನು ಬರ್ತಾನೆ ಇರಲಿಲ್ಲ, ಅಡ್ಮಿಷನ್ ಆಗ್ಬಿಟ್ಟು ಬರಲೇ ಇಲ್ಲ ಮರೆ. ಅವನು ಯೋಗ ನರಸಿಂಹ ಅಂತನ ಏನೋ ಮೂರ್ತಿ ಚಾರಿ ಅಂತನೇ ಬರುತ್ತೆ ಪಾಪ. ಹೋಯ್ದ ಬರಲೇ ಇಲ್ಲ. ಇಡೀ ವರ್ಷ ಪೂರ್ತಿ ಅವನಿಗೋಸ್ಕರ ಖಾಲಿ ಬಿಟ್ಟೆ, ಒಂದ್ ದಿವ್ಸನೂ ಬಂದು ಕೂತ್ಕೊಳ್ಳಿಲ್ಲ ಅಲ್ಲಿ ಅವನು. ನಾನು ಏನಕ್ಕೆ ತೆಗೆದು ಬಿಸಾಕಿ ಅದನ್ನ. ಇಲ್ಲ ಬಂದ್ಬಿಟ್ರೆ ಫೀಸ್ ಕಟ್ಟಿದ್ದಾನೆ, ಡಿಗ್ರಿ ಟೈಮಲ್ಲಿ ಇದು, ಮಧ್ಯ ಬಿಟ್ಬಿಟ್ರು. ನಾನೇ ಕೊನೆ. ನನ್ನ ಹಿಂದೆ ಕಾಮರ್ಸಿಂದ ಸ್ಟಾರ್ಟ್, ಕಾಮರ್ಸ್ ಸ್ಟೂಡೆಂಟ್ಸ್ ಕೂತ್ಕೊಳ್ಳೋದು. ಹಿಂದೆ ಕಾಮರ್ಸ್ ಅವ್ರ ಹತ್ರ ಏನು ಕೇಳ್ತೀರ, ಈಗ ಸುಮಾರು ಸಲ ಗೋಡೆ ಸಿಗೋದು ನನಗೆ ಈ ಥರ. ನನಗೆ ಆಮೇಲೆ 10th ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು, ಕಾಪಿ ಹೊಡಿಯೋಕೆ ಹೋಗಿ ಅಂತ ಪರಿಸ್ಥಿತಿ ಅಲ್ಲ. ಹೌದು. ನನ್ನ ಮುಂದೆ ಒಂದು ಹುಡುಗಿ ಕೂತಿದ್ಲು, ಅವಳನ್ನ ಕೇಳಿದೆ. ಅಂದರೆ ಫಸ್ಟ್ ಎಕ್ಸಾಮ್ ಕನ್ನಡ. ನಮಗೆ ಕನ್ನಡ ತಲೆ ಎತ್ತುದನು ತಾಳೆ ಗರಿ ಮೇಲೆ ಯಾವುದೋ ಕವಿ ಬರ್ದಂಗೆ ಗೀಚಿಟ್ಬಿಡವೆ. ನಾನು ಅಡಿಷನಲ್ ಶೀಟ್ ಈಸ್ಕೊಂಡು ಅಷ್ಟು 3 hour ತುಂಬ ಚೆನ್ನಾಗಿ 5 marks ಕ್ವಶನ್ಸ್ಗೆಲ್ಲ 2 ಪೇಜ್ ಬರೆದು ಬಿಡುವೆ ನಾನು. ಸ್ವಂತವಾಕ್ಯ ಅವು ಇವು ಅಕ್ಷರ ದುಂಡಾಗಿ ನೀಟಾಗಿ. ಅದು ಕನ್ನಡ ಹಂಗೆ ಇತ್ತು ನನಗೆ. ಅದಾದ್ಮೇಲೆ ಸೈನ್ಸು ನಮ್ಗೇನಾಗಿತ್ತು, ಆ್ಯಕ್ಚುಲಿ 3 ಪೇಪರ್ನ ರೆಡಿ ಮಾಡ್ತಾರೆ ಇದರಲ್ಲೆಲ್ಲ. ಒಂದು ಲೀಕ್ ಆದರೆ ಇನ್ನೊಂದು ಅನ್ನೋ ಥರ ಏನೋ ಪ್ರಾಬ್ಲಮ್ ಆಗಿ ಆ ಟೈಮಲ್ಲಿ ನಮಗೆ ಪೇಪರ್ ಚೇಂಜ್ ಆಯಿತು. ಅದು ಟಫ್ ಪೇಪರು. ಕಲ್ತಿರೋದು ಒಂದು ಬಂದಿಲ್ಲ. ನಾನು ಮುಂದಗಡೆ ಒಂದು ಹುಡುಗಿ ಕೂತಿತ್ತು, ಕೇಳಿದೆ. ಯಾವುದು ಬೇರೆ ಸ್ಕೂಲ್ ಹುಡುಗಿ, ಎಲ್ಲ ಮಿಕ್ಸು ಆಯ್ತು. ನಮಗೆ ಕೋಎಡ್ ಒಂದು ಹುಡುಗಿನೂ ಮಾತಾಡಿಸ್ತಿಲ್ಲ ನಮ್ಮ ಸ್ಕೂಲಲ್ಲಿ. ಹುಡುಗಿರು ಮಾತಾಡಿಸಿ ಎಷ್ಟು 1-2-3 ವರ್ಷ ಆಗ್ಬಿಟ್ಟಿತ್ತು. ಓಕೆನಾ, ಇದು ತೋರಿಸಿ ಅಂತ ಹೇಳಿದೆ. ಒಂದ್ಸಲ ಅವಳದು ಸಣ್ಣ ಅಕ್ಷರ, ಅವಳು ಒಂದ್ಸಲ ನಂದು ಶಾಸ್ತ್ರಕ್ಕೆ ತೋರಿಸೋದ ತಿರುಗಿ ಅನ್ಕೊಂಡ್ಬಿಟ್ಲು. ಇನ್ನೊಂದು ನಾನು ಸರಿ ಓಕೆ, ಇನ್ಮೇಲೆ ನನ್ನ ಬ್ರಹ್ಮಾಸ್ತ್ರ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೈನ್ಸ್ನು ಸ್ವಂತ ವಾಕ್ಯದಲ್ಲಿ ಬರೆದೆ. ನಾನು
ಪೂರ್ತಿ ನನಗೆ ಗೊತ್ತಿದ್ದ ಡಿರವೇಷನ್ಗಳು ಅವು ಇವು ನೀವೇನು ಓದಿದ್ರಿ ಅದು? ನಾನು ಏನೇ ಓದಿದ್ದು ಎಲ್ಲ ಬರೆದೆ 10th ಅಲ್ಲಿ SSLC ಬರ್ದೆ. ಆದ್ರೂ ಬೆಳಗ್ಗೆ ಹೊತ್ತಿಗೆ ಅದೊಂದು 2-3 ದಿವಸ ಬಿಟ್ಟಾದ್ಮೇಲೆ ಹುಡುಗಿ ಅವ್ರ ಅಪ್ಪ ಅಮ್ಮನ ಕರ್ಕೊಂಬಂದ್ಬಿಡೋದ. ಅಪ್ಪ ತೋರಿಸು ಅಂತ ಕೇಳ್ತಾನೆ ಅವ್ರ ಅಪ್ಪ ಬಂದ್ಬಿಟ್ಟು ಏನಕ್ಕಪ್ಪ ನನ್ನ ಮಗಳಿಗೆ ನೀನು ತೋರಿಸು ಅಂತ ಕೇಳ್ತೀಯಂತೆ, ಓದ್ಕೊ ಬರೋಕ್ಕಾಗಲ್ವಾ ನಿನಗೆ, ಹಾಗೆ ಹೀಗೆ ಅಂತಂದ್ರೆ ಹೇಳ್ಬೇಕಾ ಇನ್ವಿಜಿಲೇಟರ್ಗೆ. ಅಂಕಲ್ ಬೇಡ ಅಂಕಲ್, ಆಯಿತು ಅಂಕಲ್ ಅಂತಂದ್ಬಿಟ್ಟು ನಾನು ಸರಿ ಆಯ್ತು. ಅವತ್ತು ಡಿಸೈಡ್ ಆದೆ ಕಾಪಿ ಹೊಡಿಬಾರ್ದು, ಏನೇ ಗೊತ್ತು, ಖಾಲಿ ಪೇಪರ್ ಕೊಟ್ಬಿಟ್ಟು ಬಂದರೂ ಪರವಾಗಿಲ್ಲ, 0 ಬಂದರೂ ಪರವಾಗಿಲ್ಲ, ನಾನು ಕಾಪಿ ಹೊಡಿಯಲ್ಲ ಅಂತ ಅನ್ಕೊಂಡು ಸೂಪರ್ ಮಲಗಿದ್ದೀನಿ. ಎಷ್ಟೋ ಸಲ ಎಕ್ಸಾಮಲ್ಲಿ ಕಲ್ತಿದ್ರೆ ಮಲಗ್ಬಿಡ್ತಿದ್ದೆ ನಾನು. ತುಂಬ ಚೆನ್ನಾಗಿ ನಿದ್ದೆ ಹೊಡೆದಿದ್ದೀನಿ ನಾನು ಎಕ್ಸಾಮಲ್ಲಿ, ಆರಾಮಾಗಿ ನಿದ್ದೆ ಹೊಡೆದಿದ್ದೀನಿ. ಸೊ PU ಟೈಮಲ್ಲೆಲ್ಲ 0 ಬರೋದು ನಮಗೆ. ಪಬ್ಲಿಕ್ ಎಕ್ಸಾಮ್ ಕೂತ್ಕೊಂಡು ಓದ್ಕೊಂಡೆ. ಪಬ್ಲಿಕ್ ಎಕ್ಸಾಮ್ ಸೀರಿಯಸ್ ಆಗಿ ಕೂತ್ಕೊಂಡು ಓದ್ಕೊಂಡ್ಬಿಟ್ಟೆ 3 ತಿಂಗಳು ತಪಸ್ತರ. ನಮ್ಮ ಲೆಕ್ಚರರ್ಸ್ ಒಂದು ಪಾಠ ಕೇಳಿಲ್ಲ ವರ್ಷ ಪೂರ್ತಿ. ನಾನು ಇನ್ನೊಂದು ಎಕ್ಸಾಮ್ ಇನ್ನೊಂದು 2-2.5 ತಿಂಗಳಿದೆ ಅನ್ನೋ ಥರ ನಮ್ಮ ಫ್ರೆಂಡ್ ಹಿಡಿದ್ಬಿಟ್ಟು, ಚೆನ್ನಾಗಿ ಓದ್ತಿದ್ದ ಅವನು, ಶಶಾಂಕ್ ಪಾಟೀಲ್ ಅಂತಂದ್ಬಿಟ್ಟು, ನನ್ನ ಹತ್ರ ಒಂದಿಷ್ಟು ಬಫ್ ಶೀಟ್ನ ತೊಗೊಂಡು ಹೋಗ್ಬಿಟ್ಟು ಕೂತ್ಕೊಂಡು ಒಳ್ಳೆ ಬೆಳಗ್ಗೆ ಸಂಜೆವರೆಗೂ ಕಲ್ತು ಒಂದಷ್ಟು ಕ್ವಶನ್ ಪೇಪರ್ಗೆ ಸಾಲ್ವ್ ಮಾಡಿ ಪಾಸ್ ಆದೆ. ಬಟ್ ಪಾಸ್ ಏನಾಗಿದ್ದೀನಿ ನನ್ನ ಸ್ವಂತ ಮಾರ್ಕ್ಸಿಂದಾನೆ. ಕಾಪಿ ಹೊಡೆಯೋ ಪ್ರಸಂಗ ಬಂದರೂ ಹೊಡೆದಿಲ್ಲ.